ಇದೆ ಕೂಡ. ಈಗಾಗಲೇ ಮೊದಲ ಸೆಷನ್ ಚಾಲ್ತಿಯಲ್ಲಿ ಮುಕ್ತಾಯದ 3 ಓವರ್ಗಳಲ್ಲಿ 13 ಊಟವನ್ನು ದಾಖಲಿಸಿದ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಅದೆಷ್ಟು ಊಟವನ್ನ ಏನಿರ್ತಕ್ಕಂಥ 30 ಚೆಂಡುಗಳಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ. 4 ರನ್ ಮೊದಲ ಚೆಂಡು ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳ ಶುದ್ಧವನ್ನತೆ ಹೊಳತನ್ನು ದಾಖಲಿಸಿದ್ರು. ಅಂತಿಮ ಹಂತದಿಂದ ಬೌಂಡ್ರಿ ನಡೆಸ್ತಾ ಇದ್ದಾರೆ. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 14 ಓಟವನ್ನು ತಲುಪ್ತಾ ಇದೆ. GBA ಸೋಷಿಯಲ್ ಆರ್ಗನೈಸೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ KT ರಾಜ್ಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಕೂಟ DK ಮೋಹನ್ ಬಾಬು ಅವರ ಒಂದು ಆಶೀರ್ವಾದದೊಂದಿಗೆ ಸಾಗ್ತಾ ಇದೆ ಕೂಡ. ವ್ಯವಸ್ಥಿತ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ GBA ಸೋಷಿಯಲ್ ಆರ್ಗನೈಸೇಷನ್. ಈತ ಇಲ್ಲಿ ಮತ್ತೆ 10 ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ಸ್ ಕಳ್ಕೊಂಡ್ರು. ಐದು ಹೊಸ ಆಟಗಾರನ ಸೇರ್ಪಡೆ. ಹದಿನಾಲ್ಕಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಈತ 5 ಹೊಸ ಆಟಗಾರನ ಸೇರ್ಪಡೆ. 4 ಚೆಂಡುಗಳು ಬಾಕಿ ಉಳಿತಾ ಇದೆ. 4ರ ಓವರ್ ಮುಕ್ತಾಯಕ್ಕಾಗಿ ನಡುವೆ ಓಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. KTR ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ ಆರಬೇಕಾದ ಬೌಲ್ ಪಾಸ್ ನಿರ್ಧಾರವನ್ನು ಕಂಡಿದೆ. ಆಗಲೇ ಚಾಲ್ತಿ 4ನೇ ಓವರಲ್ಲಿ SR 2 ಯಶಸ್ಸನ್ನು ಪಡ್ಕೊಂಡಿದ್ದಾರೆ. 14 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡ 3 ಲಕ್ಷದ ನಗದಿನ ಜೊತೆಗಾಗಿ ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನಿ ತಂಡ 2 ಲಕ್ಷದ ನಗದಿನ ಜೊತೆಗಾಗಿ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ತೃತೀಯ ಸ್ಥಾನೀಯ ತಂಡ 1 ಲಕ್ಷದ ನಗದಿನ ಜೊತೆಗಾಗಿ 3ನೇ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. 1 ಓಟಗಳ ಸೇರ್ಪಡೆ ತಂಡ ಮೊತ್ತವು ಕೂಡ 15 ಓಟವನ್ನು ತಲುಪ್ತಾ ಇದೆ. ಕೊನೆ 2 ಸತ ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಬಹಳ ಶತವರದ ಯಶಸ್ಸನ್ನು ಕಂಡ್ರು. ಇತ್ತ ಮತ್ತೆ 10ನೇ ಆಘಾತವನ್ನು ಕಾಣುತ್ತಾ ಇದೆ. ಗೋಟದ ಹಿಂಭಾಗದಲ್ಲಿ ಮತ್ತೆ ಇತ್ತ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ 3ನೇ ವಿಕೆಟ್ಸ್ ಇವಾಗ ಆಘಾತವನ್ನು ಕಾಣ್ತಾ ಇದೆ. 15ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಈತ ಈ ಭಾಗದ ಮತ್ತೊಬ್ಬರು ಅಪ್ರತಿಮ ಆಟಗಾರ ಮೆಂಡಿಸ್ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅದಾವ ರೀತಿ ಒಂದು ಜೊತೆ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಮೆಂಡಿಸ್ ಹೊಸ ಆಟಗಾರನ ಸೇರ್ಪಡೆ. ಕೊನೆ ಬಾರಿ ಶೈಲ ಹೊರತವರ ದಾಖಲಿಸಲು ಪ್ರಯತ್ನಗಳು ಸಾಗುತ್ತದೆ. ಯಶಸ್ಸನ್ನು ಕಂಡ್ರು. ಡಿಫಾಲ್ ಆಗಿ ಬಾದಲು ಓಟಗಳ ಸೇರ್ಪಡೆ. 2ನೇ ಓಟ ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಮೆಂಡಿಸ್ ಯಶಸ್ಸನ್ನು ಕಂಡ್ರು. ಇಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಮೆಂಡಿಸ್ ಖಾತೆ 6 ನಂಬರ್ ಕಾಣುತ್ತಾ ಇದೆ. ಮುಕ್ತಾಯ ಕಾಣುತ್ತಾ ಇರ್ತಕ್ಕಂಥ 4 ಓವರ್ಗಳ ಬಳಿಕ ಕುವೆಂಪು ವೈಚಾರಿಕತೆ 19 ಓಟವನ್ನು ತಲುಪ್ತಾ ಇದೆ. ಕೊನೆಯ 24 ಚೆಂಡುಗಳು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮೊದಲ 4 ಓವರ್ಗಳಲ್ಲಿ 19 ಓಟವನ್ನು ದಾಖಲಿಸ್ತಾ ಇದೆ ಬೆಳ್ತೂರು ಕುವೆಂಪು ವೈಚಾರಿಕತೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಒಂದೆಡೆ KTR ವಿರುದ್ಧವಾಗಿ ಆಡ್ತಾ ಇದ್ದಾರೆ.
ಹಲೋ ಚೆಕ್. ಮುಕ್ತಾಯದ ಮೊದಲ 4 ಓವರ್ಗಳಲ್ಲಿ ಬೆಳ್ತೂರು ಕುವೆಂಪು ವೈಚಾರಿಕತೆ 19 ಊಟವನ್ನು ದಾಖಲಿಸ್ತಾ ಇದೆ. ಇನ್ನಿರ್ತಕ್ಕಂಥ 24 ಜನಗಳ ಅದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಕೂಡ. 50-55 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿಯ ಮೊತ್ತವಾಗುತ್ತೆ. ಅದಾವ ರೀತಿ ಒಂದು ಮೊತ್ತವನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ. ಐದನೆಯ ಓವರ್ಗಾಗಿ ಹೆಸರನ್ನು ಪರಿಚಯಿಸಿ ನೋಡಬೇಕಾಗಿದೆ. ತೊಡ ಮೊತ್ತ 19 ಓಟಗಳು. ಐದನೆಯ ಓವರ್ಗಾಗಿ ಮತ್ತೆ KTR ಪರವಾಗಿ ರೇವಂತ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 24 ಎಸೆತಗಳು ಬಾಕಿ ಉಳಿತಾ ಇದೆ. ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ತಂಡಕ್ಕೂ ಕೂಡ ಎನರ್ಜಿ ಡ್ರಿಂಕ್ಸ್ ಪ್ರೆಡಿಟರ್ನ ಸಂಸ್ಥೆ ಒಂದು ಕೂಡ ಮಾಡ್ತಾ ಇದೆ. ಎಲ್ಲ ಆಟಗಾರರು ಇದನ್ನು ಪಡ್ಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದೆ. ಆ ಸಂಸ್ಥೆಗೂ ಕೂಡ ನಮ್ಮ GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಪ್ರೆಡಿಟರ್ ಸಂಸ್ಥೆಗೆ ನಾವು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಎನರ್ಜಿ ಡ್ರಿಂಕ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈತ ಮತ್ತೆ ಊಟಗಳ ಸೇರ್ಪಡೆ 20 ಊಟವನ್ನು ತಲುಪ್ತಾ ಇದೆ. ರೇವಂತ 22ನೇ ಬಾರಿ ಮೆಂಡೀಸ್ ಶಾಟ್ ಹೊಡೆತ ದಾಖಲಿಸಲು ಪ್ರಯತ್ನವನ್ನು ಕಂಡ್ರು, ಯಶಸ್ಸನ್ನು ಕಾಣ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ. ಕಳೆದ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ತಂಡಕ್ಕೂ ಕೂಡ ಪ್ರೆಡಿಟರ್ ಸಂಸ್ಥೆ ಎನರ್ಜಿ ಡ್ರಿಂಕ್ಸ್ ಅನ್ನು ಕೂಡ ಮಾಡ್ತಾ ಇದೆ. ಆ ಸಂಸ್ಥೆಗೂ ಕೂಡ GBA ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. 30 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಮತ್ತೆ ಓಟಗಳು ಬರ್ತಾ ಇದೆ. ಅಂತಿಮ ಸಭಾಕೃತದ ಕೊನೆಯ ಬಾರಿ ಮೆಂಡಿ ಸ್ಟ್ರೈಕ್ ಅಲ್ಲಿ ರೇವಂತ ಕೊನೆಯ ಚೆಂಡಿಗಾಗಿ ಮೆಂಡೀಸ್ ಕೊನೆಯ ಚೆಂಡಿತ ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಡೆ. ಈತ 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 5 ಓವರ್ಗಳಲ್ಲಿ ಈತ ಬೆಳ್ತೂರು ಕುವೆಂಪು ವೈಚಾರಿಕತೆ 21ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯ 18 ಎಸೆತಗಳು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಯಾವುದೋ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮವಾದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿ ಮ್ಯಾಚ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದಾನಿಗಳು ಶ್ರೀಯುತ ಭರತ್ ಅವರು, ಅಭ್ಯುತ್ ಗ್ರೂಪ್ನ ಮಾಲೀಕರು. CR7 ಅಫಿಷಿಯಲ್ ಮುಖೇನ ನೇರ ಪ್ರಸಾರ ಯೂಟ್ಯೂಬಲ್ಲಿ GBS ಪ್ರೀಮಿಯರ್ ಲೀಗ್ 2026 ಪಂದ್ಯಾಕೂಟವನ್ನು ವೀಕ್ಷಿಸಬಹುದಾಗಿದೆ. GBS ಸೋಷಿಯಲ್ ಆರ್ಗನೈಸೇಷನ್ ಫೇಸ್ಬುಕ್ ಪೇಜ್ ಮತ್ತು ಫಾಲೋ ಮಾಡಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಕ್ರೀಡಾ ಟೂರ್ನಿ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಅಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರೋದು 2 ತಂಡದ ಆಟಗಾರರು ಪಿಚ್ಚಿನ ಎಡ ಮತ್ತು ಬಲಭಾಗದಲ್ಲಿ ಲೈನಪ್ ಅನ್ನು ಮಾಡಬೇಕು. ಎಲ್ಲ ಆಟಗಾರರಿಗೆ ಒಂದೆಡೆ ಎನರ್ಜಿ ಡ್ರಿಂಕ್ಸ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಪ್ರೆಡಿಟರ್ ಸಂಸ್ಥೆ 2 ತಂಡಕ್ಕೂ ಕೂಡ ಎನರ್ಜಿ ಡ್ರಿಂಕ್ಸ್ ಅನ್ನು ನೀಡುವಂತ ಕಾಯಕವನ್ನು ಮಾಡ್ತಾ ಇದೆ. ಆ 2 ತಂಡದ ಆಟಗಾರರು ಪಿಚ್ಚಿನ ಎಡ ಮತ್ತು ಬಲಭಾಗದಲ್ಲಿ ಲೈನಪ್ ಅನ್ನು ಮಾಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ನಮ್ಮ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮವಾದ ಸಹಕಾರವನ್ನು ಕೊಡ್ತಾ ಇದೆ ಪ್ರೆಡಿಟರ್ ಎನರ್ಜಿ ಡ್ರಿಂಕ್ಸ್ನ ಸಂಸ್ಥೆಯು ಕೂಡ. ಆ ಸಂಸ್ಥೆಗೆ ಮೊದಲಾಗಿ ನಾವು GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ನಿಮ್ಮ ಸಂಸ್ಥೆ
ಮತ್ತು ಶ್ರೇಷ್ಠನ ಕಾಡಲಿ ಎನ್ನುವಂಥ ಒಂದು ಶುಭಾರೈಕೆ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಶ್ರೀಮಂತಿಕೆಯ ಹಗಲು ರಾತ್ರಿಯ ಪಂದ್ಯಾಕೂಟಕ್ಕೆ ಪ್ರೆಡಿಟರ್ ಸಂಸ್ಥೆ ಎನರ್ಜಿ ಡ್ರಿಂಕ್ಸ್ ಅನ್ನು ಆಟಗಾರರಿಗೆ ಕೊಡ ಮಾಡ್ತಾ ಇದೆ. ಆ ಸಂಸ್ಥೆಗೆ GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಆಗಮನದ ಕೃತಜ್ಞತೆ ಮತ್ತು ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಮುಕ್ತಾಯದ 5 ಓವರ್ಗಳಲ್ಲಿ 21ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಕೊನೆಯ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಬೆಳ್ತೂರು ಕುವೆಂಪು ವೈಚಾರಿಕತೆ ಇನ್ನಿರ್ತಕ್ಕಂಥ 18 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ತಡ ಮೊತ್ತ 21. ಮಿಡ್ಲ್ ಸ್ಟ್ರೈಕ್ ಅಲ್ಲಿ ಪ್ರೀತಮ್ SR ಭಾಗದಲ್ಲಿ 6ನೇ ಅವರ ಮೊದಲ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಮೆಂಡೀಸ್ ಮಾಡ್ತಾ ಇದ್ದಾರೆ. ಒಂದು ಊಟಗಳ ಸೇರ್ಪಡೆ 22 ಊಟವನ್ನು ತಲುಪ್ತಾ ಇದೆ. ಒಂದು ಊಟಗಳ ಮುಖಾಂತರವಾಗಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 12 ತಂಡಗಳು ಭಾಗವಹಿಸಿರ್ತಕ್ಕಂಥ ಶ್ರೀಮಂತಿಕೆ ದಾಖಲೆಯ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 6 ತಂಡಗಳು ಮಾತ್ರ ಚಾಂಪಿಯನ್ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ. ಬೆರಸರ ಹೊಳದ ಅಗಸಲ ಪ್ರಯತ್ನ ಕ್ಷಣ ಕಾಲ ಗಾಳಿ ತೇಲ್ತಾ ಇತ್ತು. ಡೀಪ್ ಡಿಗ್ರಿ ಬಾಗಿಲಿತ್ತು ಸುಲಭ ಸಾಧ್ಯತೆಯ ಕ್ಯಾಚ್. ಇವಾಗ KTR ಕ್ಷೇತ್ರರಕ್ಷಕರು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಮಹೇಶ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಏನಿರ್ತಕ್ಕಂಥ ಚೆಂಡುಗಳಲ್ಲಿ ಅದೆಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. ಮಹೇಶ್ ಹೊಸ ಆಟಗಾರನ ಸೇರ್ಪಡೆ. ಏನೋ ಕೂಡ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ ಮೆಂಡಿಸಿದ್ದಾರೆ. 22ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯ ಆಟವನ್ನು ಆಡ್ತಾ ಇದೆ. ಈ ವ್ಯವಸ್ಥಿತ ಶ್ರೀಮಂತಿಕೆಯ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ 12 ತಂಡದ ಮಾಲೀಕರಿಗೆ ಇವತ್ತಿನ ಸಂಜೆ 6 ಗಂಟೆಗೆ ಸರಿಯಾಗಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವೂ ಕೂಡ ಇದೆ. ಆ 6 ತಂಡದ ಮಾಲೀಕರನ್ನ ಗುರುತಿಸಿ ಗೌರವಿಸುವಂತ ಕಾಯಕವನ್ನು ಮಾಡಲಿಕ್ಕಿದ್ದೇವೆ. 30 ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಓಟಗಳು ಬರ್ತಾ ಇದೆ. ಆರಂಭಿಕ ಹಂತದ 2 ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುಕ್ತಾಯದ ಬಳಿಕ ಈ ಒಂದು ಕ್ರೀಡಾಂಗಣದಲ್ಲಿ ಪ್ರದರ್ಶನ ಪಂದ್ಯ ಎಕ್ಸಿಬಿಷನ್ ಮ್ಯಾಚ್ ಆರಂಭವನ್ನು ಕಾಣಲಿಕ್ಕಿದೆ. KR ಪುರ ಮತ್ತು ಮಹದೇವಪುರ ಕ್ಷೇತ್ರದ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡ ಪ್ರದರ್ಶನ ಪಂದ್ಯಾಟವನ್ನು ಆಡುತ್ತಾರೆ. ಅದಾದ ಬಳಿಕ KEB ಸಂಸ್ಥೆ ಮತ್ತು BWSSB ಡಿಪಾರ್ಟ್ಮೆಂಟ್ನ ಸಂಸ್ಥೆಗಳು ಎಕ್ಸಿಬಿಷನ್ ಮ್ಯಾಚ್ ಅನ್ನು ಆಡುತ್ತಾರೆ.
ಅದಾದ ಬಳಿಕ ಲೀಡರ್ಸ್ ಮ್ಯಾಚ್ ಪ್ರಮುಖ ನಾಯಕರ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ ಎಕ್ಸಿಬಿಷನ್ ರೂಪದಲ್ಲಿ. ಅಲ್ಲಿ ಪಂದ್ಯ ಆರಂಭಿಸಿ ಶಾಟ್ ಹೊಡೆತ ದಾಖಲಿಸಲ ಪ್ರಯತ್ನ ಮೆಂಟೇನ್ಸ್ ಮಾಡ್ತಾರೆ. ಓಟಗಳಿಗೆ ಅವಕಾಶ ಕಂಡುಕೊಂಡ್ರು. ಈತ ಎಲ್ಲಿ ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಡ ಮೊತ್ತವು ಕೂಡ 24 ಓಟವನ್ನು ತಲುಪ್ತಾ ಇದೆ. ಕೊನೆಯೊಂದೇ ಸತ ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಪ್ರೀತಮ್ ಕೊನೆಯ ಬಾರಿ ಅಂತಿಮ ಚೆಂಡು ಕಾಂತ 32 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡ್ರು. ಒಂದು ಓಟಗಳ ಸೇರ್ಪಡೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 6ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ಬೆಳ್ತೂರು ಕುವೆಂಪು ವೈಚಾರಿಕತೆ ತಂಡ. ಇವಾಗ 25 ಓಟವನ್ನು ದಾಖಲಿಸ್ತಾ ಇದೆ. ಹನ್ನೆರಡು ಚೆಂಡುಗಳು ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಎಂಟು ಓವರ್ಗಳ ರೂಪದಲ್ಲಿ ಸಾಗಿರ್ತಕ್ಕಂಥ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಈಗಾಗಲೇ ಮೊದಲ ಹಂತದ 6 ಓವರ್ಗಳು ಮುಕ್ತಾಯವನ್ನು ಮಾಡಿಕೊಟ್ರು. 7ನೇ ಓವರ್ಗಾಗಿ ಮತ್ತೆ ವಿನೋದ್ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ಈ ಭಾಗದಲ್ಲಿ 3 ಬಾರಿ ಹಗಲು ರಾತ್ರಿ ಕೆಪಿಎಲ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಆಯೋಜಕರಲ್ಲಿ ಓರ್ವರು ಕೂಡ ವಿನೋದ್ 7ನೇ ಓವರ್ಗಾಗಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ವಿನೋದ್ ಹೆಸರತಕ್ಕಂಥ 7ರ ಮೊದಲ ಚೆಂಡನ್ನು ತಿರುಗಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 25ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಅಂತಿಮ 11 ಚೆಂಡುಗಳು ಬಾಕಿ ಉಳಿತಾ ಇದೆ. ಕುವೆಂಪು ವೈಚಾರಿಕತೆ ಆಟಗಾರ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೆರಡನೆಯ ಬಾರಿ ಎರಡನೆಯ ಚೆಂಡು ಹೊರ ತಿರುವನ್ನ ಕಾಣ್ತಾ ಇದೆ. ನಡುವೆ ಹೆಚ್ಚುವರಿ ಓಟವನ್ನು ದಾಖಲಿಸಿದ್ರು. 1+1 2 ಓಟಗಳ ಸೇರ್ಪಡೆ ಈ ಹಂತದ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. ಮತ್ತೆರಡನೆಯ ಬಾರಿ ಮಿಡ್ ಸ್ಟ್ರೈಕ್ ಅಲ್ಲಿ ವಿನೋದ್ ಸಾರ್ಕ ಭಾಗದಲ್ಲಿ ಬೆಳ್ತೂರು ಕುವೆಂಪು ವೈಚಾರಿಕತೆ ಮತ್ತು KTR ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಮೆಂಡೀಸ್ ಹೆಸರಗತ ಚೆಂಡು ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇತ್ತ ಮತ್ತೆರಡನೇ ಓಟವನ್ನು ದಾಖಲಿಸ್ತಾ ಇದೆ. 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದೇವೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡ ಬೆಳ್ತೂರು ಕುವೆಂಪು ವೈಚಾರಿಕತೆ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. 29 ಓಟವನ್ನು ತಲುಪ್ತಾ ಇದೆ. ಚೆಂಡನ್ನು ಮತ್ತೆ ತಿರುಗಿಸಿದ 38 ಓಟವನ್ನು ಮೇಂಟೈನ್ಸ್ ದಾಖಲಿಸಿದ್ರು. ಮಿಡ್ವಿಕೆಟ್ 1 ಓಟ ಸೇರ್ಪಡೆ 2ನೇ ಓಟ ದಾಖಲಿಸಲು ಪ್ರಯತ್ನಗಳ ನಡುವೆ ತನ್ಮೂಲಕ ಇವಾಗ 2ನೇ ಓಟಗಳು ಪೂರೈಕೆ ಮಾಡಿಕೊಂಡ್ರು. ಇಲ್ಲಿ ಮಹೇಶ್ ಮತ್ತು ಮೆಂಡೀಸ್ ಜೊತೆ ಆಟ ಮುಂದುವರಿ ಖಾತೆಯನ್ನು ಕಾಣುತ್ತಾ ಇದೆ. ಮೂವತ್ತೊಂದು ಓಟವನ್ನು ದಾಖಲಿಸ್ತಾ ಇದೆ. ಮೆಂಡೀಸ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. 81 ಸ್ಪೋರ್ಟ್ಸ್ ನ ಮಾಲೀಕ ಕೂಡ ಮೆಂಡೀಸ್ ಸ್ಟ್ರೈಕ್ ಅಲ್ಲಿ. ನಾಲ್ಕನೆಯ ಚೆಂಡು ಮತ್ತೆ ತಿರುಗಿಸಬಲ್ಲ ಪ್ರಯತ್ನ ವಿನೋದ್ ಮಾಡ್ತಾ ಇದ್ರೆ ಯಶಸ್ಸನ್ನ ಕಂಡ್ರು. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಪಂದ್ಯಾಕೂಟದಲ್ಲಿ ಕೂಡ ವಿಭೂಷಣ್ ಪರವಾಗಿ ಬಹಳಷ್ಟು ತಮ್ಮ ದೇಶಗಾರಿಕೆಯನ್ನು ವಿನೋದ್ ತೋರ್ಪಡಿಸಿದ್ದಾರೆ.
ರಾಜ್ಯದ ಅಗ್ರಮಾನ್ಯ ತಂಡಗಳಿಗೆ ಆಟಗಾರರಿಗೆ ಒಂದೆಡೆ ಒತ್ತಡವನ್ನು ನೀಡಬಲ್ಲಂತ ಎಸೆತಗಾರ ಕೂಡ ಈತ ಮತ್ತೆ 5ನೇ ಬಾರಿ. ಐದನೆಯ ಚೆಂಡು ತಟ್ಟಿಬಿಟ್ಟು ಓಟವನ್ನು ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ಸಿಲ್ಲಿಬಿಡಾಫಲ್ ಒಂದೋಟ ಸೇರ್ಪಾಡೆ, ಒಂದೋಟಗಳ ಪೂರೈಕೆಯೂ ಕೂಡ 33 ಓಟವನ್ನು ತಲುಪ್ತಾ ಇದೆ. ಕೊನೆಯೊಂದೇ ಸೆತ 7ನೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಮೆಂಟಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ವಿನೋದ್. ಕೊನೆಯ ಬಾರಿ ತಂಡದ ಮೊತ್ತ 33 ಓಟಗಳು. ಲಕ್ಷ್ಮೀಕಾಂತ್ ದಾಸರಹಳ್ಳಿ ಮತ್ತು ಮದಿ ದಾಸರಹಳ್ಳಿ ನಿರ್ಣಾಯಕ ಪೀಠದಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಆಗಿ ಸುನಿಲ್ ವಾರಣಾಸಿ. ಈ ರೀತಿಯಾಗಿ 3 ಮಂದಿ ನಿರ್ಣಾಯಕರು ನಮ್ಮ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟಕ್ಕೆ ಬಹಳಷ್ಟು ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ತಂಡ ಮೊತ್ತ 35 ಓಟವನ್ನು ತಲುಪ್ತಾ ಇದೆ. ಕೊನೆ 6 ಸತ ಇಲ್ಲಿ ಬಾಕಿ ಉಳಿತಾ ಇದೆ. ಅದ್ಯಾವ ಎಸ್ಗಾರನ KTR ತಂಡ ಪರಿಚಯಿಸಲು ನೋಡಬೇಕಾಗಿದೆ. ಅಂತಿಮ 6 ಚೆಂಡುಗಳಿಗಾಗಿ $35 ಓಟವನ್ನು ಈಗಾಗಲೇ 7 ಓವರ್ಗಳಲ್ಲಿ ದಾಖಲಿಸ್ತಾ ಇದೆ. ಭರವಸೆ ಆಟಗಾರ ಇನ್ನು ಕೂಡ ಅಂಕಣ ಒಳಭಾಗದಲ್ಲಿ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಇದಾದ ಬಳಿಕ ಕ್ರೀಡಾಂಗಣದ ಒಳಭಾಗದಲ್ಲಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. KB72 ಮತ್ತು ವಸೀಂ 11 ಥಂಡರ್ಸ್ 2ನೇ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಆಟವನ್ನು ಆಡಲಿಕ್ಕಿದ್ದಾರೆ. ಅಂತಿಮ 6 ಚೆಂಡುಗಳಿಗಾಗಿ ಮತ್ತೆ ಸಾಗರ್ ಅವರನ್ನು ಪರಿಚಯಿಸ್ತಾ ಇದೆ. ಅದಾವ ರೀತಿ ಅಂತಿಮ 6 ಚೆಂಡುಗಳನ್ನು ಸಾಗರ್ ಮುಕ್ತಾಯವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಮೊತ್ತದ ಕ್ರಿಕೆಟ್ ಪಂದ್ಯಾಕೂಟ ದಾವಣಗೆರೆಯ ಶಾಮನೂರು ಶಿವಗಂಗಾ ಕಪ್ ಪಂದ್ಯಾಕೂಟ. ಆ ಪಂದ್ಯಾಕೂಟದ ಕಳೆದ ಬಾರಿ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸಾಗರ್ ಅವರು ಕೂಡ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಊಟದ ಹಿಂಭಾಗದಲ್ಲಿ ಊಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಒಂದೋಟದ ಸೇರ್ಪಾಡೆ ಮೊದಲ ಚೆಂಡಿಗೆ ಮಾಡ್ತಾ ಇದ್ದಾರೆ. ತಳ ಮೊತ್ತ 36 ಓಟವನ್ನು ತಲುಪ್ತಾ ಇದೆ. ಸಾಗರ್ ಮತ್ತು 2ನೇ ಬಾರಿ ನಗತವನ್ನ ಕಾಳುತ್ತಾ ಇರ್ತಕ್ಕಂಥ ಚೆಂಡು ನಡುವೆ ರನ್ಔಟ್ ಅವಕಾಶಗಳಿತ್ತು. ಅಂತಿಮ ಯಾವ ರೀತಿ ಒಂದು ಸೂಚನೆ ತೀರ್ಪು ರವಾನಿಸ್ತಾರೆ ನೋಡಬೇಕಾಗಿದೆ ನಿರ್ಣಾಯಕರು. ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಔಟ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ವೈಡ್ಗೆ ರಿವ್ಯೂ ಅನ್ನು ಪಡ್ಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ವೈಡ್ ಸೂಚನೆ ಇಲ್ಲಿ ನಿರ್ಣಾಯಕರು ನೀಡ್ತಾ ಇದ್ದಾರೆ.
ಮತ್ತೆ ಪಂದ್ಯ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. ಮಿಡಲ್ ಸ್ಟ್ರೈಕ್ ಅಲ್ಲಿ ಸಾಗರ ಸಾರ್ಗ ಭಾಗದಲ್ಲಿ ಹೋದರೆ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನ ಮೆಂಡೀಸ್ ಮಾಡ್ತಾ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದು ಊಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂದು ಊಟಗಳ ಸೇರ್ಪಡೆಯೂ ಕೂಡ ತಳ ಮೊತ್ತವೂ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಮೂವತ್ತ ಊಟವನ್ನು ತಲುಪ್ತಾ ಇದೆ. ಮತ್ತೆ 4ನೇ ಬಾರಿ ಸಾಗರ್ 4ರ ಚೆಂಡು ತೀರಾ ಕೆಳ ಚಾದು ಹೋಗ್ತಾ ಇದೆ. ನಡುವೆ ಮತ್ತೆ ಯಶಸ್ಸನ್ನ ಇಲ್ಲಿ ಪಡ್ಕೊಂಡ್ರು. ಮ್ಯಾನ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ ವೆಂಕಟೇಶ್ ಹೊಸ ಆಟಗಾರರ ಸೇರ್ಪಡೆ. ಆರಂಭಕ್ಕೆ ಇನ್ನಿಂಗ್ಸ್ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಏನಿರ್ತಕ್ಕಂಥ ಚೆಂಡುಗಳ ಅದೆಷ್ಟು ಊಟವನ್ನ ಬೆಳ್ತೂರು ಕುವೆಂಪು ವೈಚಾರಿಕತೆ ಆಟಗಾರ ದಾಖಲಿಸ್ತಾರೆ ನೋಡಬೇಕಾಗಿದೆ. ಸ್ಕಾರ್ಗೆ ಬಾದಲ್ಲಿ ಮತ್ತೆ ಬೀಸಬಲ್ಲ ಪ್ರಯತ್ನ ಸುಂದರಾದ ಹೊಡೆತನ ದಾಖಲಿಸಿದ್ರು. ಇತ್ತ ಕ್ಷೇತ್ರ ಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಸಾಗಿತ್ತು. 3ನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಮೆಂಡಿಸ್ ರೂಪದಲ್ಲಿ ಇವಾಗ ಇಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಆರಂಭಿಕ ಇನ್ನಿಂಗ್ಸ್ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಸಾಗರ್ ಕೊನೆಯ ಬಾರಿ ತಳಮೊತ್ತ 40 ಓಟಗಳು. ನಗತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ನಡುವೆ ಅಂತಿಮ ಹೆಚ್ಚುವರಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ಇಲ್ಲಿ ಬೆಳ್ತೂರು ಕುವೆಂಪು ವೈಚಾರಿಕತೆ ಆಟಗಾರರು ಅಂತಿಮ ಹೆಚ್ಚುವರಿ ಊಟವನ್ನ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ಯಾವ ರೀತಿ ಒಂದು ಸೂಚನೆ ನಿರ್ಣಾಯಕರು ನೀಡ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಸ್ಥಳೀಯ ನಾಯಕರು ಶ್ರೀಯುತ KV ದೇವರಾಜ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘಟಕರ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ನಾಟ್ ಔಟ್ ಸೂಚನೆ ಬರ್ತಾ ಇದೆ. ಇಲ್ಲಿ ಮೊದಲ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 42 ಓಟವನ್ನ ಬೆಳ್ತೂರು ಕುವೆಂಪು ವೈಚಾರಿಕತೆ ಆಟಗಾರ ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 43. ಈ ಪಂದ್ಯವನ್ನ KTR ತಂಡ ಜಯಿಸಬೇಕಾದ್ರೆ 43ರ
ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡಬೇಕಾಗಿದೆ. ಇನ್ನಿಂಗ್ಸ್ ಬದಲಾವಣೆ ಕಂಡಾಗಿ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮೊದಲ ಹಂತಕ್ಕಾಗಿ ಕರ್ನಾಟಕ ರಾಜ್ಯದ ಹಿರಿಯ ವೀಕ್ಷಕರಣಗಾರರು ನಮ್ಮ ಬೆಂಗಳೂರಿನ ಫಾರೂಕ್ ಪಾಷಾ ಹಾರೋಹಳ್ಳಿ ಕನಕಾಪುರವನ್ನು ಬಹಳಷ್ಟು ಅಭಿಮಾನದಿಂದ ನಾವು ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದ ಉಮೇಶ್ ಮೇಡನ್ ಅವರ. ದಿನದ 2ನೇ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ KV72 ಮತ್ತು ವಸೀಂ11 ಥಂಡರ್ಸ್ ನಡುವೆ ಸಾಗಿ ಬರಲಿಕ್ಕಿದೆ. ಅಂತಿಮ ದಿನದ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ವಸೀಂ11 ಥಂಡರ್ಸ್ ಮತ್ತು KV72. ದಯವಿಟ್ಟು ಎರಡು ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. 43ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಬಲಿಷ್ಠ ತಂಡ KT ರಾಜ್ಕುಮಾರ್ ಮಾಲೀಕದೊಂದು ತಂಡ 43ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಶ್ರೀಯುತ ದೇವರಾಜ್ ರವರು ತಮ್ಮ ಅಮೃತಾಸಮುಖವಾಗಿ ಟಾಸ್ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಅವರಿಗೆ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ತುಂಬ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಟಾಸ್ ಕಾರ್ಯಕ್ರಮದಲ್ಲಿ ವಸೀಂ11 ಥಂಡರ್ಸ್ ತಂಡದ ನಾಯಕ ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ನಿರ್ಣಯವನ್ನು ಶೀಘ್ರದಲ್ಲಿ ತಿಳಿಪಡಿಸಿ KR ಪುರ ಹಾಗೂ ಮಾದೇವಪುರ ಕ್ಷೇತ್ರದ ಸಮಸ್ತ ಕ್ರೀಡಾಭಿಮಾನಿಗಳ KR ಪುರ ಇತಿಹಾಸದಲ್ಲೇ ದಾಖಲೆ ಶ್ರೀಮಂತಿಕ ಕ್ರಿಕೆಟ್ ಪಂದ್ಯಾಕೂಟವನ್ನು GBI ಸೋಷಿಯಲ್ ಆರ್ಗನೈಸೇಷನ್ ಮೊಟ್ಟ ಮೊದಲ ಬಾರಿಗೆ ಆಯೋಜಿಸ್ತಾ ಇದೆ. KT ರಾಜ್ಕುಮಾರ್ ರವರ ಒಂದು ಸಾರಥ್ಯ ಸಮ್ಮುಖದಲ್ಲಿ ಈ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಚಾಂಪಿಯನ್ಸ್ ಪಟ್ಟ ಅಲಂಕರಿಸುವ ತಂಡಕ್ಕೆ 3 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಗಾಗಿ 2 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, 3ನೇ ಬಹುಮಾನಕ್ಕಾಗಿ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ವಿಶೇಷ ಬಹುಮಾನವಾಗಿ ಮ್ಯಾನ್ ಆಫ್ ದಿ ಸೀರೀಸ್ಗಾಗಿ ಬೈಸಿಕಲ್ ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಈ ರೀತಿಯಾಗಿ ವಿಶೇಷ ಬಹುಮಾನಗಳು ಕೂಡ ಮಾಡ್ತಾ ಇದ್ದಾರೆ GBI ಸೋಷಿಯಲ್ ಆರ್ಗನೈಸೇಷನ್. ಮೊದಲನೇ ಬಹುಮಾನ 3 ಲಕ್ಷಕ್ಕಾಗಿ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸ್ಯಾರೀಸ್ ಕೂಡ ಮಾಡ್ತಾ ಇದ್ದಾರೆ. 2 ಲಕ್ಷ ನಗದನ್ನ 2ನೇ ಬಹುಮಾನವಾಗಿ ಶ್ರೀ ವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್ ನೀಡಿ ಗೌರವಿಸ್ತಾ ಇದ್ದಾರೆ. 3ನೇ ಬಹುಮಾನ 1 ಲಕ್ಷ ಮೊತ್ತವನ್ನ ಹಾರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿ ನೀಡಿ ಗೌರವಿಸ್ತಾ ಇದ್ದಾರೆ. ಅವರಿಗೆ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. KTR ತಂಡದ ಆರಂಭಿಕ ದಾಂಡಿಗರಾಗಿ ರಾಜ್ಯದ ಶ್ರೇಷ್ಠ ಸಂಸ್ಥೆ ರಿಯಲ್ ಫೈಟರ್ಸ್ ಆಟಗಾರ, ಡೇಂಜರಸ್ ಅಪಾಯಕಾರಿ ದಾಂಡಿಗ ಹರೀಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ದಿನ 1,500 ನಗದನ್ನ ಬಾಚಿರ್ತಕ್ಕಂಥ ಆಟಗಾರ ಕೂಡ ಸದ್ಯ ಈಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲನೇ ಚೆಂಡು ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ ಶಾರ್ಟ್ ಥರ್ಡ್ ಮ್ಯಾನ್ ನಡುವೆ. ಅಂಕಿಅಂಶ ಪಟ್ಟಿ ತಜ್ಞರಾಗಿ ನಜೀರ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ಟ್ರೈಕರ್ ಅಲ್ಲಿ ಪ್ರೀತು, ನಾನ್ ಸ್ಟ್ರೈಕರ್ ಅಲ್ಲಿ ಹರಿ.
ಬಹಳಷ್ಟು ಮರೆತಿ ಹೊಡೆತ ಲಾಂಗ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. KTR ತಂಡ ಜಯಿಸಬೇಕಾದ್ರೆ ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನ ಕೂಡ ದಾಖಲಿಸಿದ್ರು ಕೂಡ ಗೆಲುವಿನ ಲೆಕ್ಕಾಚಾರ ಇದೆ. ಅದೇ ರೀತಿ ಚಂದನ್ ವೈಚಾರಿಕತೆ ಮಾಲೀಕತ್ವದ ಕುವೆಂಪು ವೈಚಾರಿಕತೆ ಜಯಿಸಬೇಕಾದ್ರೆ ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನ ಪಡೆದ್ರೆ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ನಾಲ್ಕನೇ ಬಾರಿ ರಾಜ ಎಸ್ ಅಂತ ನಾಲ್ಕನೇ ಚೆಂಡು ಬಹಳಷ್ಟು ರೀತಿ ಆಟ ತಟ್ಟಿ ಮುಟ್ಟಿ ಒಂಟಿ ಓಟ ಎರಡನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಪ್ರೀತಮ್ ರವರಿಂದ ನಕಾರ. ಮೊನ್ನೆ ದಿನ ಹೊನಲು ಬೆಳಕಿನ ಅಡಿಯಲ್ಲಿ ಹರೀಶ್ 3 ಸಿಕ್ಸರ್ ಅನ್ನು ದಾಖಲಿಸಿ 1,500 ನಗದು ಜೇಬಿಗಿಳಿಸಿಕೊಂಡಿದ್ರು. ಸದ್ಯ ಈ ಒಂದು ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೊಮ್ಮೆ ರಾಜ 5ನೇ ಬಾರಿ ಬಹಳಷ್ಟು ಮರಿದ ಹೊಡೆತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಮ್ಯಾನ್ ಲಾಂಗ್ ಆಫ್ ನಡುವೆ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ರು. 1 ಓಟಗಳಿಗಷ್ಟೇ ರಾಜ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 5. ಕೊನೆಯ ಬಾರಿ ಪ್ರೀತು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ ಮ್ಯಾನ್ ಈ ಬಾರಿ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಮ್ಯಾನ್ ನ ಶಿರಭಾಗದ ಮೇಲ್ಭಾಗದಲ್ಲಿ ಬಿರುಸಿನ ಸಿಕ್ಸರ್ ಅನ್ನ ಪ್ರೀತು ದಾಖಲಿಸಿದ್ರು. ಲಾಂಗ್ ಆಫ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಆರೋಟದ ಸೇರ್ಪಡೆ KT ರಾಜ್ಕುಮಾರ್ ಮಾಲೀಕತ್ವದ KTR ತಂಡ 43ರ ಟಾರ್ಗೆಟ್ ಸಂಖ್ಯೆಯನ್ನ ಚೇಸ್ ಮಾಡ್ತಾ ಇದೆ. ಈ ಕ್ರೀಡಾ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರು ಬಹುಶಃ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಬೇಕಾದ್ರೆ KT ರಾಜ್ಕುಮಾರ್ ರವರ ಒಂದು ಪ್ರಮುಖ ನಿರ್ಧಾರವೇ ಕಾರಣ. ಈ ಒಂದು ಕ್ರೀಡಾ ಟೂರ್ನಿ ಕೇವಲ KR ಪುರ ಹಾಗೂ ಮಾದೇಪುರ ಕ್ಷೇತ್ರದ ಯುವ ಪೀಳಿಗೆ ಏನಿದ್ದಾರೆ ಅವರು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಅದೇ ರೀತಿ ಮಾದಕ ವ್ಯಸನಿಗಳಾಗಿರ್ತಾರೆ, ಅವರನ್ನ ದೂರ ಮಾಡುವ ನಿಟ್ಟಿನಲ್ಲಿ ಆ ಒಂದು ಚಟವನ್ನ ದೂರವಾಗಿಸುವ ನಿಟ್ಟಿನಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ KT ರಾಜ್ಕುಮಾರ್ ಅವರು ಆಯೋಜಿಸ್ತಾ ಇದ್ದಾರೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ KT ರಾಜ್ಕುಮಾರ್ ಮಾಲೀಕದ KTR 11 ಓಟವನ್ನು ದಾಖಲಿಸ್ತಾ ಇದೆ. ಯಾವುದೇ ಹುದ್ದರಿ ಆಘಾತವಿಲ್ಲದೆ ಹರೀಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಲೆಗ್ ಬ್ರೇಕ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಆಟ. ತಟ್ಟಿ ಮುಟ್ಟಿ ಒಂಟಿ ಓಟ ಎರಡನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಪ್ರೀತಮ್ ರವರಿಂದ ನಕಾರ. ಬಹಳಷ್ಟು ಉತ್ತಮ ರೀತಿಯ ಒಂದು ಕರೆಯನ್ನ ಪ್ರೀತಮ್ ಕೊಟ್ಟಿದ್ರು. ಒಂಟಿ ಓಟಗಳಿಗಷ್ಟು ಅವಕಾಶವನ್ನು ಇಲ್ಲಿ ಐಲು ಮಾಡಿಕೊಡ್ತಾ ಇದ್ದಾರೆ. ಎರಡನೇ ಬಾರಿ ಐಲು ಎಸ್ ಅಂತ ಚೆಂಡು ಶಾರ್ಟ್ ಆಗಿ ಬಿದ್ದಿತ್ತು. ಮಿಡ್ ವಿಕೆಟ್ ನಡುವೆ 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 13ಕ್ಕೆ ತಲುಪ್ತಾ ಇದೆ. ಮತ್ತೊಮ್ಮೆ ಐಲು ಟು ಹರಿ. ಹರಿಗೆಸ್ ಅಂತ ಚೆಂಡು ರಿವರ್ಸ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 43ರ ಒಂದು ಸುಲಭದ ಗುರಿಯನ್ನ ಬೆನ್ನಟ್ತಾ ಇದೆ KT ರಾಜ್ಕುಮಾರ್ ಮಾಲೀಕತ್ವದ KTR. ಐಲು ಎಸ್ ಅಂತ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಅದೃಷ್ಟ ಈಗ ಹರಿ ಕೈ ಹಿಡಿತಾ ಇದೆ. ಯಾವುದೋ ಒಂದು ಆಘಾತ ಆಗ್ತಾ ಇಲ್ಲ. ಮಿಡ್ ವಿಕೆಟ್ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ.
ತಂಡದ ಒಟ್ಟು ಮೊತ್ತ 14. 38ಕ್ಕೆ 29 ಓಟಗಳು ಬರಬೇಕಾಗಿದೆ KTR ಜಯವನ್ನ ದಾಖಲಿಸಲು. ಬಹಳಷ್ಟು ರೀತಿಯ ಎಸೆತ, ಡಾಟ್ ಬಾಲ್ ನ ಸೇರ್ಪಡೆ. ಪ್ರೀತಮ್ ಕಳೆದ ಓವರ್ನಲ್ಲಿ ಬಿರುಸಿನ ಸಿಕ್ಸರ್ ಅನ್ನ ಲಾಂಗ್ ಆಫ್ ನಡುವೆ ದಾಖಲಿಸಿದ್ರು. ಸದ್ಯ ಈಗ ಹಿರಿಯ ಅನುಭವಿ ಆಟಗಾರ ಹರಿಮುಖ್ಯವಾಗಿ ಕೆಲವೊಂದಿಷ್ಟು ಸಲಹೆ ಸೂಚನೆ ನೀಡುತ್ತಾ ಇದ್ದಾರೆ ಪ್ರೀತಮ್ಗೆ. ಕೊನೆಯ ಬಾರಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಅಲ್ಲಿ KTR ತಂಡದ ದಾಂಡಿಗರ ಗಮನಿಸಿಕೊಳ್ಳಿ, ತಮಗಿದೊಂದು ಸುವರ್ಣ ಅವಕಾಶ ಇದೆ. ಅಲ್ಲಿ ಲಾಂಗನ್ ನಡುವೆ ಜಾಯ್ಸನ್ ಚಾಲೆಂಜರ್ಸ್ ನ ಮಾಲೀಕರು ಬಾಲರಾಜ್ ಪಟೇಲ್ ರವರ ಒಂದು ಬ್ಯಾನರ್ ಇದೆ. ಆ ಬ್ಯಾನರ್ಗೆ ಚೆಂಡು ತಾಗಿದ್ರೆ 1,000 ನಗದು ತಮ್ಮ ಪಾಲಿಗೆ ಲಭಿಸಲಿಕ್ಕಿದೆ. ಬಾಲರಾಜ್ ಪಟೇಲ್ ರವರ ಬ್ಯಾನರ್ಗೆ ಚೆಂಡು ತಾಗಿದ್ರೆ 1,000 ನಗದು ನೀಡಿ ಗೌರವಿಸಲಿಕ್ಕಿದ್ದಾರೆ. ತಂಡದ ಒಟ್ಟು ಮೊತ್ತ 15. 2 ಓವರ್ ಮುಕ್ತಾಯದ ಬಳಿಕ ಹೊಸ ಬೌಲರ್ ಮೆಂಡೆಸ್. ನಿನ್ನೆ ದಿನ ವಸೀಂ 11 ಥಂಡರ್ಸ್ ನ ಮಾಲೀಕ ವಸೀಂ ರವರು ಹಣವನ್ನ ನೀರಿನ ರೀತಿಯಲ್ಲಿ ಎರಿಸಿದ್ರು. 24,000 ತನ್ನ ತಂಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ರು. ಅವರಿಗೆ ಅನಂತ ಧನ್ಯವಾದವನ್ನ GBI ಸೋಷಿಯಲ್ ಆರ್ಗನೈಸರ್ಸ್ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ. ಅದರಲ್ಲಿ ಅರುಣ್ ಹಪ್ಲಾಗೆ 13,000 ನಗದು ಅವರ ಪಾಲಿಗೆ ಲಭಿಸಿತ್ತು. ಮೆಂಡೇಸ್ ಅಂತ ಚೆಂಡು ಬಹಳಷ್ಟು ರೀತಿಯ ಒಂದು ಎಸೆತ, ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಬ್ಯಾಟಿಂಗ್ ಅಲ್ಲೂ ಮೆಂಡೀಸ್ ಮಿಂಚಿದ್ರು. ಪ್ರಸ್ತುತ ಈಗ ಮೆಂಡೀಸ್ ವಿಕೆಟ್ ಅನ್ನ ಪಡೆದ್ರೆ ಮಾತ್ರ KTRಗೆ ಒತ್ತಡವನ್ನು ಹೇರುವ ಪ್ರಯತ್ನವನ್ನ ಮಾಡಬಹುದಾಗಿದೆ. ಹರೀಶ ಸ್ಟ್ರೈಕರ್ ಅಲ್ಲಿ ಓರ್ವ ಡೇಂಜರಸ್ ದಾಂಡಿಗ. ಯಾವುದೇ ಕ್ಷಣದಲ್ಲೂ ಯಾವುದೇ ಹಂತದಲ್ಲೂ ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸುವಂತ ಆಟಗಾರ ಈ ಬಾರಿ ಮೆಂಡೀಸ್ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಪಾಯಕಾರಿ ಆಟಗಾರ ಹರೀಶ್ ನ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಈ ರೀತಿಯ ವಿಕೆಟ್ ಅನ್ನ ಪಡ್ಕೊಂಡ್ರೆ ಮಾತ್ರ ಚಂದನ್ ವೈಚಾರಿಕತೆ ಮಾಲೀಕತ್ವದ ಕುವೆಂಪು ವೈಚಾರಿಕತೆ ಯಶಸ್ಸನ್ನ ಸಾಧಿಸಬಹುದಾಗಿದೆ. ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. KR ಪುರ ಪರಿಸರದ ಮತ್ತೋರ್ವ ಅಪಾಯಕಾರಿ ದಾಂಡಿಗ, ಲೆಫ್ಟಿ ದಾಂಡಿಗ ರೆಹಮಾನ್ ಅಂಕಣಕ್ಕೆ ಧಾವಿಸ್ತಾ ಇದ್ದಾರೆ. ಒಬ್ಬರಿಗಿಂತ ಒಬ್ಬರು ಡೇಂಜರಸ್ ಆಟಗಾರರಿಂದ ಕೂಡಿರ್ತಕ್ಕಂಥ KT ರಾಜ್ಕುಮಾರ್ ಮಾಲೀಕತ್ವದ KTR ತಂಡ ಇನ್ನೂ ಕೂಡ ಫಹಾದ್ ಅಂಕಣಕ್ಕೆ ಬರಬೇಕಾಗಿದೆ. ಪ್ರೀತಮ್ ನಾನ್ ಸ್ಟ್ರೈಕರ್ ಅಲ್ಲಿ, ರೆಹಮಾನ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಚಾಣಾಕ್ಷ ಬೌಲರ್ ಮೆಂಡೀಸ್ ಈಗಾಗಲೇ ಪ್ರಮುಖ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಮೆಂಡೀಸ್ ಅಂತ 3ನೇ ಚೆಂಡು ಔಟರ್ ಅಡ್ಜ್ ಆಗ್ತಾ ಇದೆ. ಒಂಟಿ ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 17ಕ್ಕೆ ತಲುಪ್ತಾ ಇದೆ. ಸತತವಾಗಿ ವಿಕೆಟ್ ಅನ್ನ ಪಡ್ಕೊಂಡ್ರೆ ಮಾತ್ರ ಇಲ್ಲಿ ಚಂದನ್ ವೈಚಾರಿಕತೆ ಮಾಲೀಕತ್ವದ ಕುವೆಂಪು ವೈಚಾರಿಕತೆ ಪಂದ್ಯಾಟದ ಮೇಲೆ ಹಿಡಿತವನ್ನ ಸಾಧಿಸಬಹುದಾಗಿದೆ. ಇಲ್ಲವಾದಲ್ಲಿ ಸುಲಭದ ರೀತಿಯಲ್ಲಿ KTR ಜಯವನ್ನ ದಾಖಲಿಸಲಿಕ್ಕಿದೆ. ಪ್ರೀತಮ್ ಸ್ಟ್ರೈಕರ್ ಅಲ್ಲಿ, ಮತ್ತೊಮ್ಮೆ ಮೆಂಡೀಸ್. ಸುಂದರತೆಯ ಆಟ, ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ ಯಕ್ಷಕರ ನಡುವೆ. ಪ್ರತಿಯೊಂದು ಚೆಂಡಿಗೂ ಒಂಟಿ ಓಟವನ್ನು ದಾಖಲಿಸ್ರೆ
ಸುಲಭ ಸಾಧ್ಯದ ರೀತಿಯಲ್ಲಿ ಜಯಿಸುವ ಲೆಕ್ಕಾಚಾರ ಇರ್ತದೆ KTRಗೆ. ಸತತವಾಗಿ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನ ಪಡ್ಕೊಂಡ್ರೆ ಕುವೆಂಪು ವೈಚಾರಿಕತೆ ಕೂಡ ಪಂದ್ಯಾಟದ ಮೇಲೆ ಹಿಡಿತ ಸಾಧಿಸಬಹುದಾಗಿದೆ. ಮತ್ತೆ ಮೆಂಡಿಸ್ ಎಸ್ ಕಾರ್ಕಿಲ್ಲಿ ಬಹಳಷ್ಟು ಮರೀತಿ ಎಸೆತ ಎಕ್ಸ್ಟ್ರಾ ಕವರ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ದಿನದ 2ನೇ ಹೈ ವೋಲ್ಟೇಜ್ ಪಂದ್ಯಾಟ ವಸೀಂ 11 ಥಂಡರ್ಸ್ ವಿರುದ್ಧವಾಗಿ KV72 ಸೆಂಟ್ಸ್ ಆಟವನ್ನು ನಡೆಸಲಿಕ್ಕಿದ್ದಾರೆ. ಅಂತಿಮ ಚೆಂಡು ಬಹಳಷ್ಟು ರೀತಿಯ ಆಟ. ಪ್ರೀತು ಮುಖ್ಯವಾಗಿ ಮಿಡ್ ವಿಕೆಟ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 3 ಓವರ್ ಮುಕ್ತಾಯದ ಬಳಿಕ 20 ಓಟಗಳು, 1 ವಿಕೆಟ್ ನಷ್ಟಕ್ಕೆ ಅಂತಿಮ 30ಕ್ಕೆ 23 ಓಟಗಳು ಬರಬೇಕಾಗಿದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ವಸೀಂ 11 ಥಂಡರ್ಸ್ ತಂಡದ ಕ್ಯಾಪ್ಟನ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ KV72 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ಗಳು ಸಿದ್ಧತೆಯಲ್ಲಿರಬೇಕು. ವಸೀಂ 11 ಥಂಡರ್ಸ್ won the toss, elected to field first. 30ಕ್ಕೆ 23. ರಾಜ ಸ್ಕಾರ್ಕಿಲಿ ಪ್ರೀತಮ್ಗೆ ಸಂದ ಚೆಂಡು ಬಹಳಷ್ಟು ಮರಿದ ಆಟ. ವೈಡ್ ಲಾಂಗ್ ಆಫ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. KT ರಾಜ್ಕುಮಾರ್ ರವರ ಒಂದು ಸಾರಥ್ಯ ಸಮ್ಮುಖದಲ್ಲಿ GBI ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಅಧ್ಯಕ್ಷರಾಗಿರುವಂತಹ KT ರಾಜ್ಕುಮಾರ್ ಅವರ ಒಂದು ಮುಂದಾಳತ್ವದಲ್ಲಿ ದಾಖಲೆಯ ಶ್ರೀಮಂತಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ರಾಜ 2ನೇ ಬಾರಿ ಹುದ್ದರಿ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ. ದಾಂಡು ಚೆನ್ನಿನ ಸಂಪರ್ಕ ಲಭಿಸ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅಂಪೈರ್ ಥ್ಯಾಂಕ್ ಯು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅದೇ ರೀತಿ DK ಮೋಹನ್ ಬಾಬು GBA ಈಸ್ಟ್ DCCA ಅಧ್ಯಕ್ಷರು ಕೂಡ ಅವರ ಒಂದು ಆಶೀರ್ವಾದದೊಂದಿಗೆ ಯಶಸ್ವಿ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಪ್ರೀತಮ್ ಸ್ಟ್ರೈಕರ್ ಅಲ್ಲಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ KTR ನ ದಾಂಡಿಗರು. 27ಕ್ಕೆ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ರಾಜ 4ನೇ ಬಾರಿ. ರೆಹಮಾನ್ ಎಸೆದ ಚೆಂಡು ಬಹಳಷ್ಟು ಮರೆತು ಎಸೆದ ಡಾಟ್ ಬಾಲ್ ನ ಸೇರ್ಪಡೆ. ಅದೇ ರೀತಿ ಯಾರಾದರೂ ಸದಸ್ಯರಾಗಬೇಕಂತ ಅನಿಸಿದ್ರೆ ದಯವಿಟ್ಟು GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ಗೆ ಮೆಂಬರ್ಶಿಪ್ ಪಡ ಬಯಸುವ ನಮ್ಮ ಯುವಕರು ಪ್ರಮುಖ ಕಾಮೆಂಟ್ರಿ ಬಾಕ್ಸ್ ಬಳಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸುಂದರತೆ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಅದೇ ರೀತಿ ಇವತ್ತು ಸಂಜೆ 6 ಗಂಟೆಗೆ ಸಮಾರೋಪ ಸಮಾರಂಭ ಸಾಗಿ ಬರಲಿಕ್ಕಿದೆ. 12 ತಂಡದ ಮಾಲೀಕರಿಗೆ ಗುರುತಿಸಿ ಗೌರವಿಸಲಿಕ್ಕಿದ್ದಾವೆ. ಆ ಬಳಿಕ ಎಕ್ಸಿಬಿಷನ್ ಮ್ಯಾಚ್ಗಳು ಇರ್ತವೆ. KR-ಪುರ ಮತ್ತೆ ಮಾದೇವಪುರ ಕ್ಷೇತ್ರದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ KB BWSSB ಡಿಪಾರ್ಟ್ಮೆಂಟ್ಗಳಿಗೆ ಲೀಡರ್ಸ್ ಮ್ಯಾಚ್ ಕೂಡ ಇರುತ್ತೆ. ಪ್ರಮುಖ ನಾಯಕರ ಪಂದ್ಯಾಟಗಳು. ಮತ್ತೆ ರಾಜ ಹೋದರೆ ಆರಿಸ್ಕೊಂಡು ಬೇಸುವ ಪ್ರಯತ್ನ. ರೆಹಮಾನ್ ಈ ಬಾರಿ ಸಿಡಿಲ ಬರದ ಸ್ಫೋಟಕ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾನೆ. ಗಗನ ಚುಂಬಿಗ ಸಿಕ್ಸರ್ ಅನ್ನ ರೆಹಮಾನ್ ದಾಖಲಿಸಿದ್ರು. ಆ ರೋಟದ ಸೇರ್ಪಡೆ KR-ಪುರ ಪರಿಸರದ ಮತ್ತೋರ್ವ
ಹೊಡಿ ಬಡಿಯ ದಾಂಡಿಗ ಸ್ಫೋಟಕ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆ ರೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 29ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 14 ಓಟಗಳು ಮಾತ್ರ ಬರಬೇಕಾಗಿದೆ 24 ಚೆಂಡುಗಳ ಮುಂದೆ. ಇವತ್ತಿನ ದಿನ ಜಯಿಸುವ ತಂಡಕ್ಕೆ 3 ಲಕ್ಷ ನಗದನ್ನ ನೀಡ್ತಾ ಇರ್ತಕ್ಕಂಥ ದಾನಿಗಳು ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸ್ಯಾರೀಸ್. 2 ಲಕ್ಷ ರನ್ನರ್ಸ್ ಅಪ್ ಪ್ರಶಸ್ತಿಗಾಗಿ ಮೊತ್ತವನ್ನು ನೀಡ್ತಾ ಇರ್ತಕ್ಕಂಥ ದಾನಿಗಳು ಶ್ರೀ ವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್. ಮೂರನೇ ಬಹುಮಾನದ ಮೊತ್ತ 1 ಲಕ್ಷ ನಗದನ್ನ ನೀಡ್ತಾ ಇರ್ತಕ್ಕಂಥ ದಾನಿಗಳು ಹಾರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿ. ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ. ಅದೇ ರೀತಿ ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನು ನೀಡ್ತಾ ಇರತಕ್ಕಂಥ ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ರವರಿಗೂ ಕೂಡ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇಪ್ಪತ್ನಾಲ್ಕಕ್ಕೆ 14 ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಮೆಂಡಿಸ್ ಎಸ್ ಕಾರ್ಕೆಯಲ್ಲಿ ಈಗಾಗಲೇ ಡೇಂಜರಸ್ ಅಪಾಯಕಾರಿ ಆಟಗಾರ ಹರಿರವರ ವಿಕೆಟ್ ಅನ್ನ ಮೆಂಡಿಸ್ ಪಡ್ಕೊಂಡಿದ್ರು. ಸದ್ಯ ಈಗ ರೆಹಮಾನ್ ಮತ್ತೋರ್ವ ಡೇಂಜರಸ್ ದಾಂಡಿಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕಳೆದ ಓವರ್ನಲ್ಲಿ ಸ್ಫೋಟಕ ಸಿಡಿಲ್ ಅಬ್ಬರದ ಸಿಕ್ಸರ್ ಅನ್ನ ರೆಹಮಾನ್ ದಾಖಲಿಸಿದ್ರು ಮಿಡ್ ವಿಕೆಟ್ ನಡುವೆ. ಮೆಂಡಿಸ್ ಚೆಂಡು ಕ್ಷಣಕಾಲ ಗಾಡಿಯಲ್ಲಿ ತೇಲ್ತಾ ಇತ್ತು. ಎಕ್ಸ್ಟ್ರಾ ಕವರ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ನೇರ ಪ್ರಸಾರವನ್ನ ಆಸಿಫ್ ಅಸ್ಗರ್ ಮಾಲೀಕತ್ವದ CR7 ಅಫಿಷಿಯಲ್ಸ್ ಯಶಸ್ವಿಯಾಗಿ 3ನೇ ದಿನದ ಪಂದ್ಯಾಕೂಟಗಳನ್ನು ಬಿತ್ತರಿಸ್ತಾ ಇದೆ. ದೂರದ ಮುಂಬೈ ಪರಿಸರದ ಹುಡುಗರು ತಮ್ಮ ಕೈ ಚಳಕವನ್ನು ಮುಂದುವರಿಸ್ತಾ ಇದ್ದಾರೆ. ತಾವು ರೀಪ್ಲೇಯಲ್ಲಿ ನೋಡಬಹುದು ವಿಕೆಟ್ ಹಾಗೂ ಬೌಂಡ್ರಿ ಸಿಕ್ಸರ್ ದಾಖಲಿಸುವಂತಹ ಸಂದರ್ಭದಲ್ಲಿ ಮುಂಬೈಯ ಕ್ಯಾಮ್ರಾಮನ್ಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಯಾಪ್ಚರ್ ಅನ್ನು ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 32, 11 ಓಟಗಳು ಬರಬೇಕಾಗಿದೆ 21ಕ್ಕೆ. ರೆಹಮಾನ್ ಗೆಸಂತ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರ ಭಾಗವನ್ನು ಆಕ್ರಮಿಸಿದ KR-ಪುರ ಪರಿಸರದ ಮತ್ತೋರ್ವ ಹೆಮ್ಮೆಯ ಕ್ರಿಕೆಟಿಗ ರೆಹಮಾನ್ KT ರಾಜ್ಕುಮಾರ್ ಮಾಲೀಕತ್ವದ KTR ತಂಡದ ಪರವಾಗಿ 2ನೇ ಸ್ಫೋಟಕ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈ ಮೊದಲು ಪ್ರೀತಮ್ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಹರಿರವರ ವಿಕೆಟ್ ಕಳ್ಕೊಂಡಿದ್ರು ಕೂಡ ರೆಹಮಾನ್ 2 ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ KTR ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಒಂದು ದಾಂಡಿಗತನವನ್ನ ತೋರ್ಪಡಿಸ್ತಾ ಇದ್ದಾರೆ KTR ತಂಡದ ಪರವಾಗಿ ರೆಹಮಾನ್. ಮತ್ತೊಮ್ಮೆ ಮೆಂಡಿಸ್ ಕಾರ್ಕೆಯಲ್ಲಿ 5ನೇ ಬಾರಿ ಬೇಸುವ ಪ್ರಯತ್ನ ಕ್ಲೀನ್ ಬಾಳಿ ಬಾರಿ ಸುಂದರತೆ ಎಸ್ಕಾರಿಕೆ. ರೆಹಮಾನ್ ಇನ್ನಿಂಗ್ಸ್ ಸಮಾಪ್ತಿನ ಕಂಡುಕೊಳ್ತಾ ಇದೆ. ಜಯಕ್ಕಾಗಿ ಕೇವಲ 5 ಓಟಗಳು ಮಾತ್ರ ಬರಬೇಕಾಗಿದೆ ಅಂತಿಮ 19 ಚೆಂಡುಗಳ ಮುಂದೆ. ಹೊಸ ದಾಂಡಿಗ ಗಂಗೂನ ಎಂಟ್ರಿ ಆಗ್ತಾ ಇದೆ. 19ಕ್ಕೆ ಕೇವಲ 5 ಓಟಗಳು ಬರಬೇಕಾಗಿದೆ ಸೆಮಿಫೈನಲ್ಗೆ ಎಂಟ್ರಿಯನ್ನ ಪಡೆಯುವ ಸಲುವಾಗಿ. ಈ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರು KT ರಾಜ್ಕುಮಾರ್ ಮಾಲೀಕತ್ವದ KTR ತಂಡ ಸೆಮಿಫೈನಲ್ಗೆ ಕೇವಲ ಎಂಟ್ರಿಯನ್ನ ಪಡೆಯಲಿಕ್ಕೆ 5 ಓಟವನ್ನು ದಾಖಲಿಸಬೇಕಾಗಿದೆ. ಗಂಗು ಸ್ಟ್ರೈಕರ್ ಅಲ್ಲಿ ಕೊನೆಯ ಬಾರಿ ಮೆಂಡಿಸ್ ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ ಡೀಪ್ ಪ್ರೇಕ್ಷಕ ಅವರ ನಡುವೆ 1 ಓಟದ ಪೂರೈಕೆ ಆಗ್ತಾ ಇದೆ. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ
5 ಓವರ್ನ ಬಳಿಕ 39 ಓಟವನ್ನು ಕೆಟಿಆರ್ ದಾಖಲಿಸ್ತಾ ಇದೆ. 2 ವಿಕೆಟ್ ನಷ್ಟಕ್ಕೆ ಅಂತಿಮ 18ಕ್ಕೆ 4 ಓಟಗಳು ಬರಬೇಕಾಗಿದೆ. ಕ್ರೀಡಾ ಪ್ರೇಕ್ಷಕರ, ಕ್ರೀಡಾ ಪ್ರೇಮಿಗಳ, 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಸಿದ್ಧತೆಯಲ್ಲಿರಿ. ಆ ಒಂದು ಪಂದ್ಯಾಟ ಸಾಮಾನ್ಯವಾದಂತ ಪಂದ್ಯಾಟ ಅಲ್ಲ. ಇದೇ ಪರಿಸರದ ಮತ್ತೊಂದು ಡೇಂಜರಸ್ ಸಂಸ್ಥೆ ವಸೀಂ 11 ಥಂಡರ್ಸ್ ವಿರುದ್ಧವಾಗಿ KV72 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ವಸೀಂ ರವರ ಮಾಲೀಕದ ಒಂದು ತಂಡ ವಸೀಂ 11 ಥಂಡರ್ಸ್ ಮತ್ತೆ KV72 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಬಹಳ ಸುತ್ತಮ ರೀತಿಯ ಹೊಡೆತ. KV72 ಕೂಡ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳದಂತ ತಂಡ. ವಸೀಂ 11 ಥಂಡರ್ಸ್ ವಿರುದ್ಧವಾಗಿ ಹೈ ವೋಲ್ಟೇಜ್ ಪಂದ್ಯಾಟವನ್ನು 2ನೇ ಪಂದ್ಯಾಟದಲ್ಲಿ ಹೋರಾಟವನ್ನು ನಡೆಸಲಿಕ್ಕಿದ್ದಾರೆ. ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ, ಡಾಟ್ ಬಾಲ್ನ ಸೇರ್ಪಡೆ. ಮೂರು ಓಟಗಳು ಬರಬೇಕಾಗಿದೆ. ನಾಲ್ಕನೇ ಬಾರಿ ಎಸೆದ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ವಿಜಯದ ಹೊಸ್ತಿಲತ್ತ KT ರಾಜ್ಕುಮಾರ್ ಮಾಲೀಕತ್ವದ KTR 14ಕ್ಕೆ 2. ಅಲ್ಲಿ ದಯವಿಟ್ಟು ಆಚೆ ಬನ್ನಿ ಸರ್, ಪ್ಲೀಸ್. ಡಿಸ್ಟರ್ಬೆನ್ಸ್ ಆಗುತ್ತೆ, ಪ್ಲೀಸ್. ಥ್ಯಾಂಕ್ ಯು. ಬಹಳಷ್ಟು ಮರೆತಿ ಎಸೆದ ಯಾರ್ಕರ್ ಲೈನ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ವೆಂಕಟೇಶ್ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 13ಕ್ಕೆ ಕೇವಲ 2 ಓಟಗಳು ಬರಬೇಕಾಗಿದೆ. ಕೊನೆಯ ಬಾರಿ ವೆಂಕಟೇಶ್. ಗಂಗೂಗೆ ಸಂತ ಚೆಂಡು ಔಟ್ ಸೈಡ್ ದ ಲೆಗ್ ಸಿಗ್ನತ ಕ್ರಮಿಸಾಯಿತು. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅಂತಿಮ 13 ಚೆಂಡುಗಳ ಮುಂದೆ ಕೇವಲ 1 ಓಟ ಮಾತ್ರ ಬರಬೇಕಾಗಿದೆ ಜಯಕ್ಕಾಗಿ. KTR ಸೆಮಿಫೈನಲ್ಗೆ ಎಂಟ್ರಿಯನ್ನ ಪಡೆಯುವ ಸಲುವಾಗಿ. ಮತ್ತೊಮ್ಮೆ ವೆಂಕಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಓವರ್ ಸಮಾಪ್ತಿನ ಕಂಡುಕೊಳ್ತಾ ಇದೆ. ಅಂತಿಮ 12ಕ್ಕೆ 1. ಹನ್ನೆರಡಕ್ಕೆ ಕೇವಲ 1 ಓಟ ಮಾತ್ರ ಬರಬೇಕಾಗಿದೆ. ಇವತ್ತು ಸಂಜೆ 6 ಗಂಟೆಗೆ ಸಮಾರೋಪ ಸಮಾರಂಭ ಇರ್ತದೆ. 12 ತಂಡದ ಮಾಲೀಕರಿಗೆ ಗುರುತಿಸಿ ಗೌರವಿಸಲಿಕ್ಕಿದ್ದಾವೆ GBI ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ. ಅದೇ ರೀತಿ ಎಕ್ಸಿಬಿಷನ್ ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. KR ಪುರ ಹಾಗೂ ಮಾದೇಪುರ ಕ್ಷೇತ್ರದ ಪೊಲೀಸ್ ಡಿಪಾರ್ಟ್ಮೆಂಟ್, KEB ಮತ್ತು BWSSB ಡಿಪಾರ್ಟ್ಮೆಂಟ್, ಅದೇ ರೀತಿ ಪ್ರಮುಖ ನಾಯಕರ ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ ಎಕ್ಸಿಬಿಷನ್ ಪಂದ್ಯಾಕೂಟವಾಗಿ. 11ಕ್ಕೆ 1. ತನ್ಮೂಲಕವಾಗಿ ಪ್ರೀತು ಬಿರುಸಿನ ಸಿಕ್ಸರ್ ಅನ್ನ ಮಿಡ್ ವಿಕೆಟ್ ನಡುವೆ ದಾಖಲಿಸುವ ಮುಖ್ಯವಾಗಿ KT ರಾಜ್ಕುಮಾರ್ ಮಾಲೀಕತ್ವದ KTR GBI ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಶ್ರೀಮಂತಿಕೆಯ ಕ್ರಿಕೆಟ್ ಪಂದ್ಯಾಕೂಟದ ಸೆಮಿಫೈನಲ್ಗೆ ಎಂಟ್ರಿಯನ್ನ ಪಡಿತಾ ಇದೆ. ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಚಂದನ್ ವೈಚಾರಿಕತೆ ಮಾಲೀಕತ್ವದ ಕುವೆಂಪು ವೈಚಾರಿಕದ ತಂಡಕ್ಕೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಎಂದು ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿದ್ಯಮಾನಕ್ಕಾಗಿ ಉಮೇಶ್ ಮಂಡನವನ್ನು ಬರಮಾಡಿಕೊಳ್ತಾ ಇದ್ದೇನೆ.
ಈ ಒಂದು ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪ್ರೀತಮ್ ರವರ ಪಾಲಿಗೆ ಲಭಿಸ್ತಾ ಇದೆ. ದಯವಿಟ್ಟು ಬ್ಯಾಟ್ ಅನ್ನ ಪಡ್ಕೊಳ್ಬೇಕು.